ಜಟಕ ಬಂಡಿ. ಈಗೇನು ನೀವು ಹೇಳಿದ್ರಲ್ಲ ಅದನ್ನೇ ನಾನು ಮಾಡಿದ್ದು. ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂದ್ರೆ ಕೇಳಿಸ್ಕೊಂಡೆ. ನೇರವಾಗಿ ಮೋಸ ಮಾಡಿದ್ದೀರಿ ಅಂತ ಆಪಾದನೆ ಮಾಡ್ತಾರಲ್ರಿ ನಂಜೇಗೌಡ್ರೆ. ಏನ್ ಮಾಡೋಣ ಹೇಳಿ ಮೇಡಮ್? ದಯವಿಟ್ಟು ನಿಮ್ಮ ಮನೆ ತಂದಿಟ್ರ ನೀವೇನ್ ಬಗೆಹರಿಸ್ತಾರೆ ಏನೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ನಡೆದ ವಿಚಾರ ಅಲ್ಲಿ ಹೇಳೋದಂತೂ ಒಂದು ಸತ್ಯ ಅಂತಲ್ಲ. ಏನೋ ಗೊತ್ತಿದ್ದೆ ಏನೋ ತಿಳಿದ ಅವ್ರಿಗೆ ಅಂತ ಪೆದ್ದ ಅವಳ ಎಜುಕೇಶನ್ ಓದ್ತಾ ಇಲ್ಲ ಚೆನ್ನಾಗ. ಅಲ್ಲಲ್ಲ ಅವ್ರು ಹೇಳ್ತಾರೆ 13-14 ವರ್ಷಕ್ಕೆ ಮದುವೆ ಮಾಡಿದ್ರು ಅಂದ್ರು. ಹೌದಾ ಅಲ್ವಪ್ಪ? 15 ವರ್ಷಕ್ಕೆ ಮದುವೆ ಮಾಡಿದ್ರು. 15 ವರ್ಷಕ್ಕೆ ಮದುವೆ ಮಾಡಿದ್ರು. ಅವ್ರೇನ್ ಮಾಡಿದ್ರು? 5 ವರ್ಷ 6 ವರ್ಷ ಸಂಸಾರ ಮಾಡಿದ್ರು. ಆಗಲ್ಲ ಅಂತ ಹೇಳಿ ಮನೆ ಬಂದ್ಬಿಟ್ಟಿದ್ರು. ಸಮಸ್ಯೆ ಐತಿರ್ಲಿಲ್ಲ ಅವರು. ಸರಿ, ಸುಗುಣ ಹೇಳೋದನ್ನೆಲ್ಲ ನೋಡಿದ ಇವಳ ಸಂಬಂಧಿಕರು ನಮ್ಮ ಹತ್ತಿರ ಒಂದು ವಿಚಿತ್ರವಾದ ಸಂಬಂಧದ ಬಗ್ಗೆ ಹೇಳಿದರು. ಇವರು ಹೇಳಿದ ಕೆಲವು ವಿಷಯಗಳನ್ನು ಕೇಳಿದ ನಮ್ಮ ತಂಡಕ್ಕೆ ನಿಜಕ್ಕೂ ಅಚ್ಚರಿಯಾಯಿತು. ಆ ಅಚ್ಚರಿ ಏನೆಂಬುದು ನೀವೇ ನೋಡಿ. ನಾಗಮ್ಮ ಯಾರಮ್ಮ? ನಮ್ಮ ತಾಯಿ. ನಿಮ್ ತಾಯಿ. ಶಿವಮ್ಮ ಯಾರು? ನಿಮ್ ತಾಯಿ. ನಾಗಮ್ಮನಿಗೂ ಶಿವಮ್ಮನಿಗೂ ಏನ್ ಸಂಬಂಧ? ಅಕ್ಕ ತಂಗಿರ್ತೀನಿ. ಅಂದ್ಮೇಲೆ ನಿಮ್ಮಿಬ್ಬರ ಸಂಬಂಧ ಏನು? ಅಣ್ಣ ತಾಯಿ. ಮದುವೆ ಮಾಡಿಸಿ ಅಂತ ನನ್ನ ಮುಂದೆ ಬಂದು ಕೂತಿದ್ದೀರಲ್ಲ, ಮೇಡಮ್ ಹೇಳಿರ್ಲಿಲ್ಲ. ಏನ್ ಹೇಳ್ಬೇಕು? ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲ ಅಂದಿದ್ರೆ ಎಲ್ಲೋ ಗೊತ್ತಿರುತ್ತೆ ಅನ್ಕೊಂಡು ಸುಮ್ಮನೆ ಅದೇ ನಾನು. ಸ್ಟೋರಿ ಅವರು ಹೇಳಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡೆ ಮೇಡಮ್ ನಾನು. ಇಲ್ಲ ಅಂದ್ರೆ ನಾನೇ ಬಿಡ್ತು ಹೇಳ್ತಾ ಇದ್ದೆ ಅವಾಗ್ಲೇನೆ. ನನ್ನಿಂದ ಒಂದು ದೊಡ್ಡ ತಪ್ಪು ಮಾಡಿಸೋಕೆ ಹೊರಟಿದ್ರಲ್ಲ ಇಬ್ರು. ತಪ್ಪು ಮಾಡಬೇಡಿ ನೀವು. ನಾನು ತಪ್ಪು ಮಾಡಿದ್ದೀನಿ, ಸೊ ಆ ತಪ್ಪಲ್ಲಿ ನಾನು ಬದುಕ್ತೀನಿ, ಬಿಡಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಆ ತಪ್ಪಾಗಿದೆ. ಮುಂದೆ ನಮಗೆ ಒಂದು ಇದು ಬೇಕು ಅಂತ ಅಂದ್ಕೊಂಡು ನಾನು ಏನ್ ಬೇಕು ಮುಂದೆ? ಏನ್ ಬೇಕು ಹೇಳಿ? ಮುಂದೆ ಒಂದು ಒಳ್ಳೆ ಸಂಬಂಧ ಅಂತ ನೀವು. ಏನ್ ಒಳ್ಳೆ ಸಂಬಂಧ ಹೇಗಾಗತ್ತೆ ಇದು? ಒಳ್ಳೆ ಸಂಬಂಧ ಹೇಗಾಗತ್ತೆ ಹೇಳಿ? ನಿಮ್ಮಿಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ ಮಗುಗ್ ಮಾಡ್ತಾ ಇರೋ ದ್ರೋಹ ಇದು. ನಂಜೇಗೌಡರಿಂದ ನನಗ್ ದ್ರೋಹ ಆಗಿದೆ, ನನ್ನ ತಮ್ಮನಿಂದ ನನಗ್ ದ್ರೋಹ ಆಗಿದೆ, ಇದೆಲ್ಲ ಹೇಳ್ತೀರಿ. ನಾನು ಅವ್ರಿಗೆಲ್ಲ ಮಾಡಿರೋಂಥ ದ್ರೋಹ ಏನು ಅಂತ ಹೇಳಿಲ್ವಲ್ಲಮ್ಮ? ದ್ರೋಹ ನಾನು ಬಿಟ್ಟು ಬಂದಿರೋದೇ ಒಂದು ದೊಡ್ಡ ದ್ರೋಹ. ಇಲ್ಲಮ್ಮ, ಬಿಟ್ಟು ಯಾರ ಜೊತೆ ಬಂದ್ರಿ ಅನ್ನೋದು ದೊಡ್ಡ ದ್ರೋಹ. ಹೌದು, ಯಾವತ್ತು ಗಂಡನ ಬಿಟ್ಟು ಬಂದ ಮಗಳನ್ನ ತವ್ರ ಮನೇಲಿ ಸೇರಿಸ್ಕೋತಾರೆ. ಬಿಟ್ಟು ಹೋದ್ರು ಇವ್ರ ಜೊತೆ ಬಂದಿರೋದು ಇನ್ನೂ ದ್ರೋಹ. ನಾ ಹೇಳ್ದೆ ಇನ್ನೂ ದ್ರೋಹ ಅಲ್ಲ, ಇದೇ ದ್ರೋಹ. ಅದು ದ್ರೋಹ ಅಲ್ವೇ ಅಲ್ಲ, ಇದೇ ದ್ರೋಹ. ಇದು ಅದಕ್ಕಿಂತ ಹೆಚ್ಚಿನ ದ್ರೋಹ ಇದು. ಮತ್ತೆ ಹೆಚ್ಚು ಕಮ್ಮಿ ಅಲ್ವೇ ಅಲ್ಲ, ದ್ರೋಹ ಅನ್ನೋದಿದೆ. ಸಹಜ, ಇದು ಅಸಹಜ. ಗಂಡನ ಜೊತೆ ಹೊಂದಾಣಿಕೆ ಆಗದೆ ಇರೋದು ಇಲ್ಲಿ 190 ಜನಕ್ಕೆ ಹೊಂದಾಣಿಕೆ ಆಗಲ್ಲ. ಅದು ಸಹಜ. ಎಲ್ಲಾ ತವ್ರ ಮನಲ್ಲೂ ಅದನ್ನ ಒಪ್ಕೋತಾರೆ. ಇದನ್ನ ಹೇಗೆ ಒಪ್ಕೋತಾರೆ? ಒಪ್ಸಿ ಅಂತ ನನ್ನನ್ನು ಕೇಳಕ್ಕೆ ಯಾವ ಬಾಯಿ ಇಟ್ಕೊಂಡು ನೀವು ಬಂದ್ರಿ? ಸರಿ ಬಂದ್ರಿ, ನನಗೆ ಪೂರ್ತಿ ಸತ್ಯ ಹೇಳಿದ್ರ? ಹೇಳಲಿಲ್ಲ. ನಿಮ್ ತಮ್ಮ ನನಗೆ ಚಾರ್ಟ್ ಬರ್ಕೊಟ್ಟು ಹೋಗಿದಾರೆ, ನೋಡಿ ನಿಮ್ ಸಂಬಂಧ ಏನು. ಈಗ ಅವ್ರು ಒಂದೇ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಅದು ಒಂದು ಇದ್ರೆ ಆಗುತ್ತೆ. ಈಗ ನಮ್ಮ ತಾಯಿಗೆ ಸೋದರ ಮಾವನ ಮಗನೂ ಅದು ಆಗ್ತಾನಲ್ವಾ, ಅದನ್ನ ಯಾಕೆ ಮೇಡಮ್ ಯೋಚನೆ ಮಾಡಬಾರ್ದು? ಅಮ್ಮ, ಈ ಸಂಬಂಧ ಇದೆ ಅಂದ್ಮೇಲೆ ಅದನ್ನ ಯಾರು ಯೋಚನೆ ಮಾಡೋದೇ ಇಲ್ಲ. ಯಾಕೆ ಮೇಡಮ್ ಆಗಲ್ಲ? ಮಾಡಲ್ಲ. ಹಂಗ್ ನೋಡಿದ್ರೆ ಎಲ್ರಿಗೂ ಸಂಬಂಧಿಕರೇ. ನಾನು ಅವ್ರು ಎಲ್ರು ಮನುಷ್ಯರು ತಾನೆ, ಎಲ್ರು ಸಂಬಂಧಿಕರೇ ಆಗಿರ್ಬೇಕು. ಯಾವುದೋ ಒಬ್ಬ ಆದಿಮಾನವನಿಂದ ತಾನೆ ಎಲ್ರು ಹುಟ್ಟು ಬಂದಿರೋದು. ಭೂಮಿಯಿಂದ ಏನು ಎದ್ದು ಬಂದಿಲ್ವಲ್ಲ ಎಲ್ರು. ಇಷ್ಟೊಂದು ನೇರವಾದ ರಕ್ತ ಸಂಬಂಧ ಇರುವಾಗ ನೀವು ಮಾಡಿರೋ ತಪ್ಪಿಗೆ ನನ್ನನ್ನು ಬೇರೆ ಜೋಡಿಸ್ಕೊಳಕ್ ಹೊರಟಿದ್ರಲ್ಲಮ್ಮ. ಒಂದು ಕ್ಷಣ ನಾನ್ ತಪ್ಪಿದ್ರೆ ಆಸ್ತಿ ಪಾಲ್ಗೆ ಅದೇನ್ ಮಾಡ್ತಿರೋ ನೀವು ಹೋಗಿ ಕಾನೂನು ಪ್ರಕಾರ ಮೊರೆ ಹೋಗಿ, ನಿಮಗೆ ಕಾನೂನು ಪ್ರಕಾರ ಆಸ್ತಿ ದಕ್ಕೋದಾಗಿದ್ರೆ ದಕ್ಕಿ. ದಯವಿಟ್ಟು ನನ್ನಿಂದ ಈ ಥರದ ತಪ್ಪನ್ನ ಮಾಡಿಸೋ ಪ್ರಯತ್ನವನ್ನ ಇನ್ನು ಮುಂದೆ ಯಾರು ಮಾಡದೇ ಇರಿ. ದಯವಿಟ್ಟು ಹೋಗಿ ಬನ್ನಿ. ನನಗೆ ಒಂದು ರೀತಿ ಆಘಾತ ಮತ್ತು ನೋವು ಎರಡೂ ಆಗಿದೆ. ಅಂದ್ರೆ ಈ ವೇದಿಕೆಯನ್ನ ಬಳಸಿಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರಲ್ಲ, ಸಂಬಂಧಗಳನ್ನ ಸುತ್ತಿ ಬಳಸಿ ಹೇಳ್ಬಿಟ್ರೆ ಒಂದು ಕ್ಷಣ ಯಾರಿಗೂ ಅರ್ಥ ಆಗಲ್ಲ.
ಹಾಗಾಗಿ ಎಲ್ರಿಗೂ ಸೋದರ ಸಂಬಂಧಿಗಳೇ. ಆದರೆ ಪರಿಶೀಲನೆ ಮಾಡಿ ನೋಡಿದ್ರೆ ನಿಜವಾದ ರಕ್ತ ಸಂಬಂಧಿಗಳಿಬ್ಬರು, ಅಣ್ಣ ತಂಗಿ, ನಾಗಮ್ಮ ಮತ್ತು ಶಿವಮ್ಮ, ಇವರಿಬ್ಬರು ಅಕ್ಕ ತಂಗಿರು. ಇವರಿಬ್ಬರಿಗೆ ಹುಟ್ಟಿದವರು ಇವರಿಬ್ರು, ಕಾಂತರಾಜು ಮತ್ತು ಸುಗುಣ. ಅದು ಯಾವ ಕೆಟ್ಟ ಗಳಿಗೆನೋ ಪರಿಸ್ಥಿತಿನೋ ಊರನ್ನ ಬಿಟ್ಟು ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಈಗ ಒಟ್ಟಿಗೆ ಸಂಸಾರ ಮಾಡ್ತಾರೆ. ಮದುವೆ ಮಾಡಿಸಿ ಬನ್ನಿ ಅಂತ ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಬಂದ್ರು ನನಗೆ ಗೊತ್ತಿಲ್ಲ. ನಾನು ಒಂದು ಕ್ಷಣ ಇದನ್ನ ವಿಚಾರಿಸದೆ ಮಾಡಿದ್ರೆ ನನ್ನಿಂದ ಒಂದು ದೊಡ್ಡ ತಪ್ಪಾಗ್ತಾ ಇದೆ. ಅದನ್ನ ತಪ್ಸಕ್ಕೆ ಪ್ರಾಯಶಃ ನಂಜೇಗೌಡ ಮತ್ತು ರಘು ಇವತ್ತಿನ ಬದುಕು ಜಟಕ ಬಂಡಿಯಲ್ಲಿ ನನ್ನ ಮುಂದೆ ಬಂದು ಕೂತ್ಕೊಂಡು ಮಾತಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ನಮಸ್ಕಾರ. ಜಟಕ ಬಂಡಿ.